ನಮಸ್ಕಾರ ಸ್ನೇಹಿತರೆ, ನಾನು ಶಿವಕುಮಾರ್. ಇವತ್ತು ಓಟ್ಗಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಈಗ ಮಧ್ಯದಲ್ಲಿದ್ದೀನಿ. ಇನ್ನೇನು ಸ್ವಲ್ಪ ದೂರ ಹೋದರೆ ಓಟ್ಗಲ್ ರಂಗನಾಥ ಸ್ವಾಮಿ ಬೆಟ್ಟ ಸಿಗುತ್ತೆ. ಇನ್ನೇನು ರೀಚ್ ಆಗ್ತೀನಿ. ಬನ್ನಿ, ನಾವು ನೀವು ಜೊತೆಲಿ ಹಾಗೆ ಟ್ರಾವೆಲ್ ಮಾಡ್ಕೊಂಡು ಹೋಗೋಣ. ನಾನೀಗ ಒಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸ್ಥಳೀಯರು ಇದನ್ನು ಒಡ್ಗಲ್ಲಪ್ಪನ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ಇದು ಮೈಸೂರಿಂದ ಒಂದು 35 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಬನ್ನೂರಿಗೆ ಬಂದು ಬನ್ನೂರಿಂದ ನರಸೀಪುರಕ್ಕೆ ಹೋಗೋ ರಸ್ತೆಯಲ್ಲಿ ಹತ್ತಳ್ಳಿ ಅಂತ ಸಿಗುತ್ತೆ. ಅಲ್ಲಿ ಎಡಕ್ಕೆ ತಿರುಗಿ ಮುಂದೆ ಬರಬೇಕು. ಅಲ್ಲಿ ಹಳ್ಳಿ ಜನನೇ ಆರೋ ಮಾರ್ಕ್ ಹಾಕಿದ್ದಾರೆ ಬೆಟ್ಟಕ್ಕೆ ಹೋಗೋದು ಹೇಗೆ ಅಂತ. ಸೊ ಈಸಿ ಆಗುತ್ತೆ, ಆರಾಮಾಗಿ ಬರ್ಬೋದು. ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಗುಡಿಗಳು, ಹಳೆಯ ಕಾಲದ ಗುಡಿಗಳೆಲ್ಲ ಸಿಗುತ್ತವೆ. ಮತ್ತು ಬೆಳಗ್ಗೆ 6ರಿಂದ ಸಾಯಂಕಾಲ 6ರವರೆಗೆ ಬೆಟ್ಟದಲ್ಲಿ ಯಾವಾಗಲೂ ದೇವಸ್ಥಾನ ಓಪನ್ ಇರುತ್ತೆ, ಬರ್ಬೋದು. ಬೆಟ್ಟಕ್ಕೆ ಮೆಟ್ಲು ಹತ್ತುವಂಥ ಸ್ಥಳ ಇದು. ಇಲ್ಲಿಂದನೇ ನಾವು ಮುಂದೆ ಹೋಗಬೇಕು. ಮೆಟ್ಲು ಸಿಗುತ್ತೆ ಮುಂದೆ. ಆ ಮೆಟ್ಲು ಮುಖಾಂತರ ನಾವು ಬೆಟ್ಟ ಹತ್ಬೋದು. ಈ ಬೆಟ್ಟಕ್ಕೆ ಬರುವಾಗ ಮೆಟ್ಲು ಹತ್ಕೊಂಡು ಹೋಗ್ಬೋದು. ಸುಮಾರು ಒಂದು 250-300 ಮೆಟ್ಲು ಇರ್ಬೋದು. ಅಷ್ಟು ಕಮ್ಮಿ ಮೆಟ್ಲಿದ್ರೂ ಸುಮಾರು 1 ಗಂಟೆ ಟೈಮು ತಗೊಳುತ್ತೆ ಹೋಗೋಕ್ಕೆ ಅಂತ ಹೇಳ್ತಾರೆ. ಇದು ರಂಗನಾಥನ ಪಾದ. ಇಲ್ಲಿ ಬರೋರು ಇಲ್ಲಿ ಪೂಜೆ ಮಾಡಿ ನೋಡಿ, ಇಲ್ಲಿ ಮೆಟ್ಲು ಹತ್ತಕ್ಕೆ ಶುರು ಮಾಡ್ತಾರೆ ಈ ಸ್ಥಳದಿಂದ. ತುಂಬ ಕಿರಿದಾದ ಮೆಟ್ಲುಗಳೆಲ್ಲ ಇದೆ. ಹತ್ತೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ. ಒಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟ ಹತ್ತೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ರಸ್ತೆನೇ ಇದೆ, ವೆಹಿಕಲ್ ಹೋಗುತ್ತೆ, ಮೇಲ್ಗಡೆ ಹೋಗ್ಬೋದು. ನಾವು ವೆಹಿಕಲಲ್ಲೇ ಹೋಗೋಣ. ನಾವು ಮೆಟ್ಲತ್ತ ಸ್ಥಳದಲ್ಲೇ ಅದ್ರ ಪಕ್ಕದಲ್ಲೇ ಒಂದು ಗಾರ್ಡನ್ ಮಾಡಿದ್ದಾರೆ, ಅದು ಚೆನ್ನಾಗಿದೆ. ಮತ್ತು ಬೆಟ್ಟದ ಮೇಲಿರೋ ದೇವಸ್ಥಾನ ಅದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು. ಮುಜರಾಯಿ ಇಲಾಖೆ ಎಲ್ಲನೂ ನೋಡ್ಕೊಳ್ಳುತ್ತೆ ಇಲ್ಲಿ. ಮತ್ತು ಈ ಬೆಟ್ಟ ತುಂಬ ಅರಣ್ಯ ಪ್ರದೇಶದಿಂದನೇ ಕೂಡಿದೆ. ಇದು 2 ಜಿಲ್ಲೆಗಳನ್ನ ಸಂಧಿಸುತ್ತೆ ಈ ಬೆಟ್ಟ. ಅಂದರೆ ಅದರ ಸರಹದ್ದಿನಲ್ಲಿದೆ. ಒಂದು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯನ್ನು ಒಳಗೊಂಡಿದೆ ಈ ಬೆಟ್ಟ. ತುಂಬ ರಮಣೀಯವಾದ ಬೆಟ್ಟ, ತುಂಬ ಸುಂದರವಾದ ಬೆಟ್ಟನೂ ಹೌದು ಇದು. ಇದು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಗೆ ಒಳಪಟ್ಟಂಥ ಸ್ಥಳ ಇದು, ಈ ಓಟ್ಗಲ್ ರಂಗನಾಥ ಸ್ವಾಮಿ ಬೆಟ್ಟ. ಎಷ್ಟು ಪರಿಸರ ಚೆನ್ನಾಗಿದೆ ಅಂದರೆ ಹಸಿರಾಗಿ ಕೂಡಿದೆ. ನವಿಲುಗಳು ಏನೇನೋ ಇದೆ ಇಲ್ಲಿ. ಪಕ್ಷಿಗಳ ಸಂಕುಲನೇ ಇಲ್ಲಿದೆ. ನೀವು ಯಾರೂ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡದೆ ಬನ್ನಿ ಈ ಸ್ಥಳಕ್ಕೆ. ಖುಷಿ ಅಂತೂ ನಿಮ್ಗೆ ಸಿಗುತ್ತೆ. ಶ್ರೀ ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಅದ್ರ ಪಕ್ಕದಲ್ಲಿ ಒಂದು ಬೃಹತ್ತಾದ ಬಂಡೆ ಇದೆ. ಅಬ್ಬಬ್ಬಬ್ಬಬ್ಬ, ದೊಡ್ಡ ಬಂಡೆ. ಅದ್ರ ಪಕ್ಕದಲ್ಲಿ ನಮಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಅಂದರೆ ಮುಖ್ಯ ದ್ವಾರ ಸಿಗುತ್ತೆ. ನಾನು ಒಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟದ ಮುಖ್ಯ ದ್ವಾರದಲ್ಲಿದ್ದೀನಿ. ಈಗ ಈ ರಸ್ತೆ ಮುಖಾಂತರ ಅಂದರೆ ಬೆಟ್ಟಕ್ಕೆ ದಾರಿ ಇದೇನೆ, ಇದ್ರ ಮುಖಾಂತರ ಮೇಲೆ ಹೋಗೋಣ. ಬನ್ನಿ, ಮೇಲೋಗಿ ದೇವ್ರ ದರ್ಶನ ಮಾಡೋಣ. ನನ್ನ ಬೈಕ್ ಇದೆ, ಬೈಕ್ ಮುಖಾಂತರ ಹೋಗ್ತಾ ಇರೋದು ಈಗ. ಬನ್ನಿ ಹೋಗೋಣ. ಬೆಟ್ಟದ ದಾರಿ ಮಧ್ಯದಲ್ಲಿ ಈ ಕಲ್ಯಾಣಿ ಸಿಗುತ್ತೆ. ಇದು ತುಂಬ ಹಳೇದೇ ಕಲ್ಯಾಣಿ ಅನಿಸುತ್ತೆ. ಆ ಕಲ್ಯಾಣಿ ನೋಡಿ. ಈ ಬೆಟ್ಟ ಅರಣ್ಯ ಪ್ರದೇಶನ ಒಳಗೊಂಡಿರೋದ್ರಿಂದ ಇಲ್ಲಿ ಕೆಲವು ಕಾಡು ಪ್ರಾಣಿಗಳು ವಾಸ ಮಾಡ್ತವೆ. ಚಿರತೆ ಇದೆ, ತೋಳಗಳು, ನರಿಗಳು, ಮುಳ್ಳಹಂದಿಗಳಿವೆ, ಉಡಗಳಿವೆ.
ಮತ್ತು ನವಿಲುಗಳು ಇಲ್ಲಿ ತುಂಬ ಜಾಸ್ತಿನೇ ಇವೆ. ಇವು ಕಾಡು ಪ್ರಾಣಿಗಳು ರಾತ್ರಿ ಸಂಚಾರ ಮಾಡ್ತವೆ. ನಿರ್ಮಾಣ ಹಂತದಲ್ಲಿರುವ ಗೋಪುರ ಇದು. ದೇವಸ್ಥಾನದ ಮುಂಭಾಗ. ಇದು ಒಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟದ ಒಂದು ಸಣ್ಣ ಗೋಪುರ. ಇಲ್ಲಿಂದನೇ ನಾವು ಮೆಟ್ಲು ಹತ್ತಬೇಕು. ಸಣ್ಣದಾದ ಮೆಟ್ಲು ಅಷ್ಟೇ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇಲ್ಲಿ ದೇವ್ರ ಪಾದ. ಬನ್ನೀಗ ಮೆಟ್ಲು ಹತ್ತೋಣ. ದೇವಸ್ಥಾನದ ಬಾಗಿಲು ಇದು ಹಾಕಿದೆ. ಈ ಸೈಡು ಇದೆ, ಈ ಕಡೆಯಿಂದನೂ ಹೋಗ್ಬೋದು. ಬನ್ನಿ ಹಿಂಗೆ ಹೋಗೋಣ. ಇಲ್ಲೋಗ್ಬೇಕಲ್ಲ ಹಿಂಗೆ. ನೋಡಿ, ಇದೊಂದು ಬಂಡೆ ಪಕ್ಕನೇ ಇದೆ, ತಾಗದಾಗಿದೆ. ಈ ದೇವಸ್ಥಾನ ಪೂರ್ತಿ ಬಂಡೆಯಿಂದನೇ ಕೂಡಿದೆ. ದೇವಸ್ಥಾನದ ಎಂಟ್ರಿ ಇದು ಚಿಕ್ಕದಾಗಿದೆ. ಇಲ್ಲಿ ಒಂದು 8 ಕಂಬದ ಮಂಟಪ ಸಹ ಇಲ್ಲೇ ಇದೆ. ಇಲ್ಲಿ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಇದೆ. ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇದು ದೇವಸ್ಥಾನದ ಆವರಣ. ಪೂರ್ತಿ ಬಂಡೆಯಿಂದನೇ ಕೂಡಿರುವಂಥ ದೇವಸ್ಥಾನ ಇದು. ಇಲ್ಲೂ ಒಂದು ಸಣ್ಣ ಮಂಟಪ ಇದೆ ಆವರಣದಲ್ಲಿ. ಇದು ತುಂಬ ಹಳೆ ಕಾಲದ ದೇವಸ್ಥಾನನೇ ಹೌದು. ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ನಾವು ಒಳಗಡೆ ಇರೋದು ಈಗ ಬೃಹತ್ತಾದ ಬಂಡೆಯ ಮಧ್ಯದಲ್ಲಿರುವಂಥ ಒಡ್ಗಲ್ ರಂಗನಾಥನ ದರ್ಶನ ಮಾಡ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ರಾಮಾನುಜಾಚಾರ್ಯರ ವಿಗ್ರಹನೂ ಇಲ್ಲಿದೆ. ಇದನ್ನ ನೋಡಿದ್ರೆ ರಾಮಾನುಜಾಚಾರ್ಯರು ಇಲ್ಲಿಗೆ ಭೇಟಿ ಕೊಟ್ಟಿದ್ರೇನೋ ಅನ್ಸುತ್ತಪ್ಪ. ನಾನು ತೋರಿಸ್ತಾ ಇರೋದು ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನದ ಮಂದಿರದ ಒಳಗಡೆ ರಂಗನಾಥ ಸ್ವಾಮಿ ಮಲಗಿರುವಂಥದ್ದು. ಹಾಗೆ ನೋಡಿ, ಇದು ಬಂಡೆ, ಸುತ್ತ ಬಂಡೆ ಇದೆ. ಇದೆಲ್ಲ ಸುತ್ತ ಬಂಡೆ. ಈ ಬಂಡೆಯ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇದೆ. ಅಂದರೆ ಒಂದು ಬೃಹತ್ತಾದ ಬಂಡೆ ಸಿಡಿಲಿಗೆ ಬಡಿದು 3 ಭಾಗವಾಗಿ ಅದರ ಮಧ್ಯದಲ್ಲಿ ಒಂದು ಶಿಲೆ ಉಳಿಯುತ್ತೆ. ಆ ಶಿಲೆ ಈ ರಂಗನಾಥ ಸ್ವಾಮಿ. ಸ್ಥಳೀಕರು ರಂಗನಾಥ ಸ್ವಾಮಿ ಅಂತ ಇಲ್ಲಿ ಪೂಜೆ ಮಾಡ್ತಾರೆ. ಒಡ್ಗಲ್ ರಂಗನಾಥ ಸ್ವಾಮಿ ಅಂತೇಳಿ ಒಡೆದು ಮೂಡಿದಂಥ ಕಲ್ಲು, ಅದರಿಂದ ಒಡ್ಗಲ್ ರಂಗನಾಥನಾಗಿ ಹೆಸರು ಬಂದಿದೆ ಇಲ್ಲಿಗೆ. ನೋಡಿ, ಈ ಸ್ಥಳ ಇದೆಯಲ್ಲ, ಇದು ರಂಗನಾಥ ಸ್ವಾಮಿ ಅಭಿಷೇಕಕ್ಕೆ ನೀರು ತಗೊಬರುವಂಥ ಸ್ಥಳ ಇದು. ಇಲ್ಲಿ ಬಂದು ಈಗ ಹೋಗ್ತಾರೆ, ತಳಿಗೆ ತೊಗೊಂಬರ್ತಾರೆ. ಅಂದರೆ ಅಭಿಷೇಕ ಪ್ರಸಾದ ತೊಗೊಂಬರ್ತಾರೆ. ನೋಡಿ ಹೇಗೆ ಹೋಗ್ಬೋದು, ಇಲ್ಲಿ ಸ್ಥಳ ಹೇಗಿದೆ. ಇಲ್ಲೂ ಬಂಡೆ ಕೆಳಗಡೆ ನುಸುಳ್ಕೊಂಡು ಹೋಗೋದು. ತುಂಬ ಚಿಕ್ಕದಾಗಿದೆ ಪ್ರದೇಶ ಇದು. ಒಳಗಡೆ ನೋಡಿ, ಈಗ ಹೊರಗಡೆ ಹೋಗುವಂಥ ಸ್ಥಳ ಇದು. ಎಲ್ಲ ಒಟ್ಟಿನಲ್ಲಿ ಬಂಡೆಯಿಂದನೇ ಎಲ್ಲ ಮಾಡಿದ್ದಾರೆ. ಬಂಡೆನೇ ಎಲ್ಲ, ಪೂರ್ತಿ ಬಂಡೆನೇ.
ನೋಡಿ ಅದ್ರ ಮೇಲ್ಗಡೆ ಒಂದು ಗೋಪುರ, ಅದು ಆ ಗೋಪುರದ ಕೆಳಗಡೆ ದೇವರಿದೆ, ರಂಗನಾಥ, ಓಟ್ಗಲ್ ರಂಗನಾಥ ಸ್ವಾಮಿ. ಎಲ್ಲ ಬಂಡೆನೆ. ನೋಡಿ ಎಂಥ ಬೃಹತ್ತಾದ ಬಂಡೆ ಇದು. ಇದು ಒಂದೇ ಬಂಡೆ ಸಿಡಿದು 3 ಭಾಗ ಆಗಿದೆ. ಆ 3 ಭಾಗ ಆದ ನಂತರ ಮಧ್ಯದಲ್ಲಿ ಉಳಿದಂಥ ಶಿಲೆ ರಂಗನಾಥ ಸ್ವಾಮಿಯಾಗಿ ಮಾರ್ಪಾಟಾಗಿ ಸ್ಥಳೀಯರು ಇಲ್ಲಿ ರಂಗನಾಥ ಸ್ವಾಮಿ ಎಂಬ ಹೆಸರಿನಿಂದ ಪೂಜೆ ಮಾಡ್ತಾರೆ. ನೋಡಿ ಎಂಥ ಬೃಹತ್ತಾದ ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು. ಅಲ್ಲಿ ಒಂದು ಗೋಪುರ ನಿರ್ಮಾಣ ಆಗಿದೆ ದೇವಸ್ಥಾನಕ್ಕೆ. ಇಲ್ಲಿ ದೇವಸ್ಥಾನ ಗರ್ಭಗುಡಿಯ ಆವರಣ, ಇದು ಹೊರಾವರಣ. ಪುರೋಹಿತರು ನಮ್ಮನ್ನ ಮೇಲ್ಗಡೆ ಕರ್ಕೋಗ್ತಾ ಇದ್ದಾರೆ, ದೇವಸ್ಥಾನದ ಮೇಲ್ಗಡೆ. ಇಲ್ಲಿ ಮೇಲೂ ಬರ್ಬೋದು, ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಇನ್ನೂ ನಿಮಗೆ ಚೆನ್ನಾಗಿ ಕಾಣುತ್ತೆ. ಬಂಡೆಗಳು ತೋರಿಸ್ತೀನಿ ಬನ್ನಿ. ಅಂದರೆ ರಂಗನಾಥ ಸ್ವಾಮಿ ಮಧ್ಯದಲ್ಲಿ ಇರುವಂಥದ್ದು, ಸುತ್ತ 3 ಬೃಹತ್ತಾದ ಬಂಡೆ ಇರುವಂಥದ್ದು. ಮೇಲಿಂದನೂ ಸಹ ನಾವು ನೋಡ್ಬೋದು. ನೋಡಿ ಇಲ್ಲಿ ಬಂಡೆ, ಇದು ಒಂದು ದೊಡ್ಡ ಬಂಡೆ. ಅಂದರೆ ಇದು ಎಲ್ಲ ಒಂದೇ ಬಂಡೆನೇ, ಅದು ಇಬ್ಬಾಗ ಆಗಿ 3 ಭಾಗ ಆಗಿದೆ ಅಷ್ಟೆ. ನೋಡಿ ಇಲ್ಲೊಂದು ಬಂಡೆ, ನೋಡಿ ಹಿಂದ್ಗಡೆ ಒಂದು ಬಂಡೆ. ಅಂದರೆ ಈ ಗೋಪುರದ ಹಿಂದೆ ಒಂದು ಬಂಡೆ ಇದೆ ನೋಡಿ. ಈ ಗರ್ಭಗುಡಿಯ ಕೆಳಗಡೆ ರಂಗನಾಥ ಸ್ವಾಮಿ ಉದ್ಭವ ಆಗಿರೋದು. ರಂಗನಾಥ ಸ್ವಾಮಿ ಉದ್ಭವ ಆಗಿರುವಂಥ ಅದರ ಮೇಲೆ ಗರ್ಭಗುಡಿಯನ್ನು, ಇದು ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ನೋಡಿ ಮೇಲ್ಗಡೆಯಿಂದ ನಾವು ನಿಂತ್ಕೊಂಡು ನೋಡಿದ್ರೆ ಈ ಕೆಳಗಡೆ ಇದು ಪ್ರಸಾದ ತಗೊಂಡು ಹೋಗುವಂಥ ಸ್ಥಳ ಇದು ದೇವಸ್ಥಾನದ ಒಳಗಡೆ. ಆ ಥರ ಒಂದು ಸಣ್ಣ ಗುಹೆನೇ ಇಲ್ಲೇ ಇದೆ. ಇಲ್ಲಿ ಮೇಲ್ಗಡೆ ಬಂಡೆ. ನಮ್ಮ ಒಡ್ಗಲ್ ರಂಗನಾಥ ಸ್ವಾಮಿ ಅಂತ ನಮ್ಮ ಪೂರ್ವಿಕರು ಹಿಂದೆ, ಇದು 8ನೇ ಶತಮಾನದ ಹಿಂದೆನೂ ಶಂಕರರು ಬಂದಿದ್ದರು ಅಂತ ನಮ್ಮ ಹಿಂದವರು ಹೇಳ್ತಾ ಇದ್ದಾರೆ. ಶ್ರೀರಾಮರು ಕೂಡ ಇಲ್ಲಿಗೆ ಬಂದು ಹೋಗಿದ್ದಾರೆ ಅಂತ ಈಗ ಅದಕ್ಕೆಲ್ಲ ಆಧಾರ ಇದೆ. ಆಮೇಲೆ ಪಾಂಡವರು ಕೂಡ ಇಲ್ಲಿಗೆ ಬಂದೋಗಿ ಅವರು ಕುಂತಿ ಎಣ್ಣೆ ಕಲ್ಲಾಡಿರೋದು 5 ಕಲ್ಲು ಕೂಡ ಇಲ್ಲಿದೆ. ಆಮೇಲೆ ಶಂಕರ್ ಬಂದಾಗ ನಮ್ಮ ಗವಿನಲ್ಲಿ ಇದ್ದು ಹೋಗಿರೋದಕ್ಕೆ ಸಾಲಿಗ್ರಾಮನು ಕೂಡ ಇಟ್ಟೋಗಿದ್ದಾರೆ. ಶಂಕರು ಬಂದು ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಶೃಂಗೇರಿಗೆ ಹೋಗ್ತಾರೆ ಅಂತ ಅದು ಇತಿಹಾಸ ಇದೆ. ನಮ್ಮ ಈ 43 ಹಳ್ಳಿಗೆ ವಿಶೇಷವಾದಂಥ ಪುರಾತನ ಕಾಲದ ದೇವಾಲಯ ಇದು. ನನ್ನ ಹೆಸರು ಮಾದೇಶಸ್ವಾಮಿಯವರು ಅಂತ. ನನಗೆ ಮನೆ ದೇವರು ಒಡ್ಗಲ್ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ನಾನು ಈ ಪಕ್ಕ ದೊಡ್ಡಗಣಕೊಪ್ಪಲು. ಈಗ ನನ್ನ ಮನೆ ಮಠ ಎಲ್ಲ ತ್ಯಾಗ ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ 30 ವರ್ಷ ಜೀವನ ನಡೆಸಿಕೊಂಡು 30 ವರ್ಷದಿಂದ ಇಲ್ಲೇ ಇವತ್ತು ಇದನ್ನು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೋಸ್ಕರ ನಮ್ಮ ಅರ್ಚಕರು ಸೇರಿ, ನಮ್ಮ ಸುತ್ತ ಇರ್ತಕ್ಕಂಥ ನಮ್ಮ ಜನಗಳೆಲ್ಲ ಸೇರಿ ಬೆಂಬಲ ಕೊಟ್ಟು ಈ ದೇವಸ್ಥಾನ ಇಷ್ಟು ಅಭಿವೃದ್ಧಿ ಬರಬೇಕಾದ್ರೆ ನಮ್ಮ ಜನವೇ ಕಾರಣ. ಇದು ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಖ್ಯ ಗೋಪುರ. ಇದು ಈಗ ನಿರ್ಮಾಣ ಆಗ್ತಾ ಇದೆ, ಬೃಹತ್ತಾದ ಗೋಪುರ. ಇದರ ಕೆಲಸಗಾರರು ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಕೆಲಸ. ಅವರು ಈಗ ತಾನೇ ಊಟ ಮಾಡಿದ್ರು, ಈಗ ಮತ್ತೆ ರೆಡಿ ಆಗ್ತಾ ಇದ್ದಾರೆ ಕೆಲಸ ಮಾಡೋಕ್ಕೆ. ನಿಮ್ಮ ಹೆಸರು? ನಾಗರಾಜ್ ಅಂತ. ಕಬ್ಬಣ ಕಟ್ತಾ ಇದ್ದಾರೆ ನೋಡಿ, ಕಬ್ಬಣ ಕಟ್ಟಿ ಹೇಗೆ ಹಾಕಿದ್ದಾರೆ. ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ವಿನೋದ್ ಅಂತ ಇವರು ಸುಮಾರು 10 ವರ್ಷದಿಂದ ಈ ದೇವಸ್ಥಾನದ ಕೆಲಸ ಕಾರ್ಯಗಳನ್ನ ಇವರು ಮಾಡ್ತಾ ಇದ್ದಾರೆ. ಅಂದರೆ ಕಟ್ಟಡ ಕಾರ್ಯಗಳು ಎಲ್ಲ ಇವ್ರದ್ದೇ ಕೆಲಸ. ನನ್ನ ಹೆಸರು ಅಪ್ಪಿ ಅಂತ. ಪುನೀತ್ ಅಂತ ಇವ್ರ ಹೆಸರು. ಕಬ್ಬಿನ ಗದ್ದೆ. ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಾಗ ಸಿಗುವಂಥದ್ದು ಕಬ್ಬಿನ ಗದ್ದೆ. ಹೀಗೆ ಹಲವಾರು ಸಿಗ್ತಾ ಇರ್ತವೆ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.